ಗುರುಮೂಲ ನದಿ ಮೂಲ ಯಾರು ಕೇಳಬಾರ್ದು, ಅದು ತಪ್ಪೋದು. ಅವ್ರೇನಾದ್ರೂ ಕಮೆಂಟ್ ಮಾಡ್ಕೊಳ್ಳಿ, ನಾವು ಕಮೆಂಟ್ ಮಾಡಲ್ಲ. ನಾವು ಒಂದೇ ಒಂದು ನಾವೇನು ಯೋಚನೆ ಮಾಡ್ತಾ ಇದೀವಿ ಅಂದ್ರೆ, ನಾನು ಯಾರು ಅನ್ನೋದಕ್ಕಿಂತ ನಾನು ಏನು ಅನ್ನುವಂಥದ್ದು ಮುಖ್ಯ. ತಾಯಿ ಹತ್ರ ಪ್ರೀತಿ ಸಂಪಾದನೆ ಮಾಡ್ಬೋದಂತೆ, ತಂದೆ ಹತ್ರ ತಿಳುವಳಿಕೆ ಸಂಪಾದನೆ ಮಾಡ್ಬೋದಂತೆ, ಎರಡು ಇದ್ರೆ ಜನಾನ್ ಸಂಪಾದನೆ ಮಾಡ್ಬೋದಂತೆ, ಜನಾನ್ ಸಂಪಾದನೆ ಮಾಡಿ ಊರನ್ನೇ ಸಂಪಾದನೆ ಮಾಡಿ. ಮತ್ತೊಮ್ಮೆ ನಮಸ್ಕಾರ ಸರ್, ಶುಭೋದಯ. ನಿಮ್ಮ ಧ್ಯಾನ ಯೋಗಕ್ಕೆ ತೊಂದರೆ ಆಯ್ತಾರೆ ನಮಗೆ? ಇಲ್ಲ ಇಲ್ಲ ಇಲ್ಲ. ಹೇಗಿರುತ್ತೆ ನಮ್ಮ ದಿನಚರಿ? ದಿನಚರಿ ಬೆಳಗ್ಗೆ ನಾನು ಸ್ವಲ್ಪ ಬೇಗನೆ ಎದ್ಬಿಟ್ಟು ಧ್ಯಾನದಲ್ಲಿ ಕೂತ್ಕೊತೀನಿ. ಅಮ್ಮವ್ರು ಹೇಳ್ಕೊಟ್ರು, ಮಹೇಶ್ ಯೋಗಿ ಅವ್ರದ್ದು ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ. ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಮಹೇಶ್ ಯೋಗಿ ಅವ್ರದ್ದು. ಹೆಚ್ಚು ಕಡಿಮೆ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದ ಅವರೆಲ್ಲ ಸೆಟಪಲ್ಲಿ ಬಂದಿದ್ದು. ಅಣ್ಣವ್ರು ಅದನ್ನೇ ಮಾಡ್ತಾಯಿದ್ರು, ಅಮ್ಮವರು ಅದನ್ನೇ ಮಾಡ್ತಾಯಿದ್ರು. ಸೊ ಅದು ಹೇಳ್ಕೊಟ್ರೆ ಅದು ಎಷ್ಟೋ ಮನಸ್ಸಿಗೆ ಒಂದು ಸ್ವಲ್ಪ ಹಗುರ ಅನ್ನಿಸ್ತದೆ, ನೆಮ್ಮದಿ ಅನ್ನಿಸ್ತದೆ ಮನಸ್ಸಿಗೆ. ಅದು ಮಾಡಿಬಿಡ್ತೀನಿ. ಮೆಡಿಟೇಷನ್ ಮಾಡಿ ಸ್ವಲ್ಪ ಪ್ರಾಣಾಯಾಮ ಮಾಡ್ತೀವಿ. ಅದೇ ಚಿಕ್ಕದಾಗಿ ಒಂದು 7-8-10 ಆಸನ, ಸೂರ್ಯ ನಮಸ್ಕಾರ ಅದಷ್ಟು ಮಾಡ್ತೀವಿ. ಎಷ್ಟೊತ್ತು ತಗೊಳುತ್ತೆ ಎಲ್ಲ ಸೇರಿ? ಬೆಳಗ್ಗೆ 1.25 ತಾಸು. ಸಿಂಪಲಾಗಿ ಮಾಮೂಲಿ ಒಂದು ದಂಡೆ ಎತ್ತಬೇಕು, ಕೂತಿಳ್ಬೇಕು. ಆಮೇಲೆ ವಯಸ್ಸಾದ ಕೂತ್ಕೊಂಡು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಅದ್ರ ಕೂತು ಹೇಳ್ಬೇಕು ಮನುಷ್ಯ. ಅಮ್ಮ ಮಾಡೋರ ಮಾಡೋರು ಯಾವ ಏಜ್ವರೆಗೂ ಮಾಡೋರು? ಮೊನ್ನೆವರೆಗೂ ಸುಸ್ತಾಗಿ ಕೂತ್ಕೊಳ್ಳೋವರೆಗೂ ನೀವು ನೋಡಿರ್ತೀರ, ಅಮ್ಮನ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಿಸಿದೀನಿ ನಾನು. ಹಾಂ ಹೌದು. ಅಲ್ಲಿವರೆಗೂ ಆ್ಯಕ್ಟಿವ್ ಇದ್ರಮ್ಮ? ಆಕ್ಟಿವ್ ಇದ್ರು. ಏನು ಪರಿಸ್ಥಿತಿಗಳು, ವಾತಾವರಣದ ಬದಲಾವಣೆ ಆರೋಗ್ಯಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾವೇ ಹೇಳೋಕ್ಕಾಗ್ತದೆ. ನೋಡಿ, ಕೈ ಕಾಲುಗಳೆಲ್ಲ ಊದ್ಕೊಳ್ಳೋದು, ವೈರಲ್ ಆರ್ಥರೈಟಿಸ್ ಅಂತ ಏನೋ ಒಂದು ಬಂದಿದೆಲ್ಲ ಈಗ. ಒಂದು ಹೊಸ ಕಾಯಿಲೆ ಬಂದ್ಬಿಟ್ಟಿದೆ, ಸುಮಾರು ಜನಕ್ಕೆ ತೊಂದರೆ ಆಗ್ತಾ ಇದೆ ಪಾಪ. ಎಲುಬುಗಳು ವೀಕ್ ಆಗುವಂಥದ್ದು, ಕ್ಯಾಲ್ಸಿಯಂ ಡೌನ್ ಆಗುವಂಥದ್ದು. ನೀವು ಅರ್ಲಿ ರೈಸರ್? ಹೌದು. ಸೊ ನಿಮ್ಮ ಯೋಗ ಧ್ಯಾನ ಮುಗಿದ ನಂತರ ಹೇಗಿರುತ್ತೆ ನಿಮ್ಮ ದಿನಚರಿ? ಮಾಮೂಲಿ ನಾನು ನಮ್ಮ ಇವನಿದ್ದಾನೆ ಬ್ಲ್ಯಾಕಿ, ಅವನ್ನ ಕರ್ಕೊಂಡು ಹೋಗ್ತೀನಿ ನಾನು. ದೇವ್ರ ಮನೆಯಲ್ಲಿ ದೇವ್ರ ಜೊತೆಗೆ ತಾಯಿನೇ ಪೂಜಿಸ್ತಿದ್ದೀನಿ. ಇಲ್ಲ, ಇದು ನನಗೆ ಇದು ಏನಾಗಿತ್ತು ಅಂದರೆ, ನನ್ನ ತಾಯಿಯವರು ಎಂ ಜಿ ರಾಮಚಂದ್ರನ್ ಅವರು ತಮಿಳ್ನಾಡಿನಲ್ಲಿ, ಅವ್ರ ಮನೆಗೆ ಯಾವಾಗಲೂ ಹೋಗೋರು ನನ್ನ ತಾಯಿಯವರು. ರಾಮಪುರಂ ಅಂತ ತೋಟ ಇತ್ತು ಅವ್ರದ್ದು. ಹೋಗ್ಬಿಟ್ಟು ನೋಡ್ಕೊಂಡು ಹೋಗೋರು ಎಂ ಜಿ ಅವ್ರನ್ನ. ಅವರ ಶ್ರೀಮತಿಯವ್ರು ಜಾನಕಿ ಅಮ್ಮನವ್ರನ್ನ ಮಾತಾಡ್ಸ್ಕೊಂಡು ಹೋಗೋರು. ಕೊನೆ ಸರಿ ಒಂದ್ಸರಿ ಅವ್ರು ತೀರ್ಕೊಳ್ಳೋಕ್ಕೂ ಮುಂಚೆ, ಅವ್ರ ಶ್ರೀಮತಿಯವ್ರು ತೀರ್ಕೊಳ್ಳೋಕೆ ಮುಂಚೆ ಅಮ್ಮ ಮಾತಾಡ್ಸಿದ್ರು. ಶ್ರೀಮತಿಯವರು ಕೈ ಹಿಡ್ಕೊಂಡು ಕರ್ಕೊಂಡೋದ್ರು, ಬಾರಪ್ಪ ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಪೂಜೆ ರೂಮ್ ತೋರಿಸಿದ್ರು. ಪೂಜೆ ರೂಮ್ ನೋಡಿಸಿದ್ರೆ ಅವ್ರ ತಾಯಿ ಸತ್ಯ ಅನ್ನೋ ಅವ್ರ ಫೋಟೋನ ದೊಡ್ಡದಾಗಿ ಇಟ್ಬಿಟ್ಟು ಕೆಳಗಡೆ ದೇವ್ರುಗಳನ್ನಿಟ್ಟು ಪೂಜೆ ಮಾಡ್ತಾಯಿದ್ರು. ತಾಯಿಗೇನೆ ಮೊದಲು ಸ್ಥಾನ ಕೊಟ್ಟಿದ್ದು ಎಂ ಜಿ ಆರ್ ಅವರು. ಸೊ ಎಂ ಜಿ ಆರ್ ಅವ್ರ ಮನೆಯಲ್ಲಿ ಅವ್ರ ತಾಯಿ ಫೋಟೋ, ಹೌದು, ದೇವ್ರುಗಳೆಲ್ಲ ಪಾದ್ರ ಕೆಳಗಡೆ. ಜನತೆಯನ್ನು ನಾವು ಗೆಲ್ಲಬೇಕಾದ್ರೆ ತಾಯಿ ಆಶೀರ್ವಾದ ಬಿಟ್ಟು ಯಾವ ಯೋಗದ ಶ್ರಮ ಏನೂ ಬರಲ್ಲ ನಿಮಗೆ. ತಾಯಿ ಆಶೀರ್ವಾದ ಭಾರಿ ದೊಡ್ಡದು ಜನತೆನ ನಾವು ಗೆಲ್ಲಕ್ಕೆ. ತಾಯಿ ಹತ್ರ ಪ್ರೀತಿ ಸಂಪಾದನೆ ಮಾಡ್ಬೋದಂತೆ, ತಂದೆ ಹತ್ರ ತಿಳುವಳಿಕೆ ಸಂಪಾದನೆ ಮಾಡ್ಬೋದಂತೆ, ಎರಡು ಇದ್ರೆ ಜನಾನ್ ಸಂಪಾದನೆ ಮಾಡ್ಬೋದಂತೆ, ಜನಾನ್ ಸಂಪಾದನೆ ಮಾಡಿ ಊರನ್ನೇ ಸಂಪಾದನೆ ಮಾಡಿ. ತುಂಬ ಅಪರೂಪದ ದೃಶ್ಯ ನೋಡಿದ್ದೀರಿ ಅಂತ. ನೋಡಿ, ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ನನಗೆ ಸ್ಪೀಚ್ಲೆಸ್. ಅಯ್ಯೋ ದೇವ್ರು, ಸಿಂಪ್ಲಿ ಸಿಂಪಲ್ ಸರ್, ಥ್ಯಾಂಕ್ ಯು. ಬರೀ ನಿಮ್ಮ ಯೋಗದ ರೂಮ್ ಭವಿಷ್ಯದಲ್ಲಿ ಇದೇನೆ ನಮಗೆ ದಾರಿ ದೀಪ, ಇನ್ಯಾವುದೂ ಇಲ್ಲ. ಓಕೆ, ಹಾಂ, ಮಾಮೂಲಿ ನಮ್ಮ ಲಘು ಉಪಹಾರ. ಓಕೆ, ಯಾರಿದು ಸಾಹೇಬ್ರು? ಬ್ಲ್ಯಾಕಿ ಅಂತ, ಅಮ್ಮವ್ರ ಜೊತೆಲಿ ಇದ್ದು ನಾನು. ಹಾಯ್ ಬ್ಲ್ಯಾಕಿ, ಎಷ್ಟು ನಿಮ್ಗೆ ವಯಸ್ಸು? ಆಯ್ತು ಇವನಿಗೆ 13-14 ವರ್ಷ ಆದ. 15 ವರ್ಷ ಆಗುತ್ತೆ. ಅಮ್ಮನ ಮಿಸ್ ಮಾಡ್ಕೋತಿದ್ದಾನೆ ಅವನು ನಿಮ್ಮಲ್ಲಿ? ಡಲ್ಲಾಗ್ಬಿಟ್ಟಿದ್ದ, ನಿಧಾನವಾಗಿ ಸರಿ ಮಾಡಿದ್ದು ಅವನ್ನ. ಮಾತಾಡಿ 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 ಸರಿ ಮಾಡಿ ಈ ಸ್ಥಿತಿಗೆ ತಗೊಂಡು ಕೂರಿಸಿರೋದು ಅವನು. ನೋಡಿ, ಬೆಳಗ್ಗೆ ಅವನಿಗೆ ಕ್ಯಾಲ್ಸಿಯಂ ಮಾತ್ರ ಇವನಿಗ ನೋಡಿ ಹಿಂಗೆ ನುಂಗ್ತಾನೆ ನೋಡ್ರಿ, ಅವ್ನು ಮೂಸ್ತಾನೆ ಅದನ್ನ. ಒಂದು ನ್ಯೂರೋಬಿಯಾನ್ ಫೋರ್ಟ್ ಅವನಿಗೆ. ಆಮೇಲೆ ಇದು ಶೆಲ್ಕ್ಯಾಲ್ 500. ತೊಗೊಂತಾರೆ. ನೋಡ್ರಿ ಅದು ಹಿಂಗೆ ಅವಕ್ಕೆ ಹಿಂಗೆ ಗೊತ್ತಾಗತ್ತೆ. ಫಾಲೋ ಮಾಡಿ. ಅಲ್ಲ, ಕ್ಯಾಲ್ಸಿಯಮ್ ಶಕ್ತಿ ಇರಬೇಕಲ್ಲ. ಏನಿದು ಮಾತ್ರ ತಿಂತೀಯ? ಸರಿ ಸರಿ, ಆಯ್ತು. ಮಾಡಮ್ಮ. ತಗೊಂಬಿಟ್ಟ, ಬುದ್ಧಿವಂತ. ನೀರು ಕುಡಿಸ್ಬಿಡ್ಬೇಕಂಗೆ.
ನಾವು ಅದೇ ನಾ ಏನು ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಮನುಷ್ಯನಿಗೆ ಹೊತ್ತು ಹೋಗಕ್ಕೆ ಏನು ಬೇಕು ಅಂತ ಆ ಪ್ರೀತಿ ವಾತ್ಸಲ್ಯ ಜೊತೆನಲ್ಲಿ ಹೋಗ್ಬಿಡತ್ತೆ ಇರೋದು. ಅದು ನನ್ನ ತಾಯಿಯವ್ರು ನನಗೆ ಹೇಳ್ಕೊಟ್ಟಿದ್ದು. ನೋಡು ನೀನು ಮಾಡ್ತಾ ಕೇರ್ ತಗೊಂಡು ನೋಡು ಮನುಷ್ಯನ ಥರ ಅವುಗಳನ್ನ ಅಂತ. ಹೌದಮ್ಮ, ಹೌದಕ್ಕಂದ ಮುತ್ತು ಮುತ್ತು ಫುಲ್ ಖುಷಿ ಇದೆ ನನಗೆ. ಅಯ್ಯೋ ನೋಡ್ತಾ ಇದ್ದೀನಿ ನಿಮ್ಮನ್ನ. ನಿಮ್ಮ ಹತ್ರ ನಿಮ್ಮ ತೋಟ ಮನೇಲಿ ತುಂಬ ನಾಯಿಗಳಿದ್ದಾವೆ. ಹೌದೌದು, ಪ್ರಾಣಿ ಮೇಲೆ ತುಂಬ ಪ್ರಾಣಿ ಪ್ರಿಯರು ನಮ್ಮ ತಾಯಿಯವರು. ಕೆಲವು ಫೋಟೋಗಳಿದ್ದಾವೆ. ಅಲ್ಲಿ ಒಂದು ಕಾಡು ಬೆಕ್ಕಿಗೆ ಹಾಲು ಕುಡಿಸ್ತಾ ಇದ್ದಾರೆ ನೋಡಿ. ಅದು ಕಾಡ್ಬೇಕು ಕಾಡ್ಬೇಕು. ನಾನೆಲ್ಲ ಅವ್ರು ಸಾಕಿರೋ ಮರಿಯನ್ನು ಅನ್ಕೊಂಡೆ. ಕಾಡ್ಬೇಕು. ಅಯ್ಯಪ್ಪ, ಇದು ಅಮ್ಮನ ರೂಮ ನಿಮ್ಮ ರೂಮ ಇದು? ಅಮ್ಮನೂ ನಾನು ಇಲ್ಲ, ಅಮ್ಮ ಮಲಗಿರೋರು, ನಾನು ಇಲ್ಲೇ ಮಲ್ಕೋತಾ ಇದ್ದೆ. ಓಕೆ, ಇನ್ನೂ ನಾನು ಹಾಗೇ ಇಟ್ಟಿದ್ದೀನಿ, ಹಾಗೇ ಇರಲಿ. ಅಮ್ಮವ್ರು ಅಲ್ಲೇ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಪಾದುಕೆಗಳಿಗೆ ನಮಸ್ಕಾರ ಮಾಡ್ತೀವಿ. ಹೌದೌದು, ಬನ್ನಿ ನೋಡೋಣ, ಬನ್ನಿ ಬನ್ನಿ ನೋಡಿ, ಹಾಗೇ ಇಟ್ಟಿದ್ದೀವಿ. ಸರ್ ನೀವು ಬ್ರೇಕ್ ಉಪಹಾರ ಇಲ್ಲ ಬನ್ನಿ ಬನ್ನಿ ಇಲ್ಲ ಬನ್ನಿ 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 ಮಾಡಿಬಿಡೋಣ ಮಾಡಿಬಿಡೋಣ. ಅಮ್ಮ ಇಲ್ಲೇ ಮಲ್ಗೋರು, ನಾನಿಲ್ಲೇ. ಹೌದು, ಇಷ್ಟಲ್ಲೇ ಮಲ್ಗೋ, ನನಗೆ ಇಷ್ಟೇ ಸಾಕು ಅಂದ್ಬಿಡು. ಸಿಂಗಲ್ ಕೋಟ್? ಹೌದೌದು ರೀ ಸರ್, ಇಷ್ಟೇ? ಹೌದು, ಇಷ್ಟೆಲ್ಲ ಜೀವನ ಬ್ಯಾಚುಲರ್ ಮನೆ ರೂಮಲ್ಲಿ ಕಾಟ್ ಇರುತ್ತಲ್ಲ, ಹಾಗೆ ಜೀವನ ಮಾಡಿದ್ರು, ಹಾಗೆ ಜೀವನ ಮಾಡಿ ನಾನು ಹಿಂಗೆ ಮಲ್ಕೋತೀನಿ. ಸಾಮ್ರಾಜ್ಞಿ, ಸೂಪರ್ ಸ್ಟಾರ್, ಹೀಗೆ ಇರ್ತೀನಿ ಅಂತ ಹೇಳಿದ್ರು. ಸ್ವಲ್ಪ ಕಾಲ ಇಲ್ಲಿ ಮಲ್ಕೊಳ್ಳೋರು ನನ್ನ ಜೊತೆನೆಲ್ಲ, ಆಮೇಲೆ ಇಲ್ಲೇ ಮಲಗಿಬಿಡ್ತೀನಿ ನಾನು. ಮಹಾರಾಷ್ಟ್ರದಿಂದ ಅಂಬಾಭವಾನಿ ದೇವಸ್ಥಾನದಿಂದ ಮಠದಿಂದ ಪಾದುಕೆಗಳು ಮತ್ತು ಇದು ನಮ್ಮಲ್ಲಿ ಎರಡು ಅಲ್ಲಿಂದ ತಗೊಂಬಂದು ಅಮ್ಮವ್ರ ಪಾದಕ್ಕೆ ಹಾಕಿ, ಆರೋಗ್ಯ ಸರಿ ಇಲ್ದಿದ್ದಾಗ ಹಾಕಿ ಇದು ಮಾಡಿ ಹೇಳಿದ್ರು. ಅಲ್ಲೇ ನಮಗೆ ಗೊತ್ತಾಯಿತು ಅಮ್ಮವ್ರದ್ದು ಪರಿಸ್ಥಿತಿ ಸರಿ ಇಲ್ಲ ಅಂತಂತ ಹೇಳ್ಬಿಟ್ಟು ಅಲ್ಲಿಂದ ತಗೊಂಬಂದು ನಾವು ಇದನ್ನ ಹಾಕ್ತಾ ಇದೀವಿ. ಯಾಕಂದರೆ ಅಂಬಾಭವಾನಿ ಯಾರು ಇಲ್ಲ, ಅದ್ರ ರೂಪನೇ ನಿಮ್ಮ ತಾಯಿಯವರು ಅಂದ್ಬಿಟ್ರು. ಹೌದೌದೌದು, ಆರೋಗ್ಯ ಕ್ಷೀಣಿಸಿದಾಗ. ಹೌದು, ಯಾವುದೋ ಅವ್ರದ್ದು ಸೂತಕಲ್ಲ ಜೀವನದಲ್ಲಿ. ನೀವು ಅವ್ರು ಬಂದು ಪರಮ ಪವಿತ್ರರವರು, ನೀವು ಅವ್ರನ್ನೇ ಇಟ್ಕೊಂಡೇ ನಿಮ್ಮ ಜೀವನ ಮಾಡಿ, ನಿಮ್ಮ ದೇವರೇ ಅವರು ಅದೇ ಸ್ಥಾನದಲ್ಲಿ ಕೂತ್ಬಿಟ್ರು ಅವ್ರು ಅಷ್ಟೇ. ಸೊ ಅವ್ರ ವಸ್ತುಗಳನ್ನೇ ಇಟ್ಕೊಂಡಿದ್ದೀರಿ? ಓಕೆ. ಅವ್ರು ಸೈನ್ ಮಾಡ್ತಾ ಇದ್ದಿದ್ದು ಬ್ಯಾಂಕಲ್ಲಿ, ನಾನು ಹೇಳ್ಬಿಟ್ಟು ಕರ್ನಾಟಕ ಬ್ಯಾಂಕಲ್ಲಿ ಹೇಗೆ ಸೈನ್ ಮಾಡಿದ್ರು ಅವ್ರ ಸೈನ್ನಿಂದಲೇ ನಾನು ದುಡ್ಡು ತಗೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳಿದ್ದೆ ನಾನು. ಹಾಂ, ಅವ್ರು ಏನೇ ಸಿಗ್ನೇಚರ್ ಮಾಡ್ತಾರೋ ಅಷ್ಟೇ ಸಿಗ್ನೇಚರಲ್ಲಿ ಅವರೇ ಯಜಮಾನ್ರು ನಮಗೆ. ಇವತ್ತು ಅವ್ರ ನಂತರ ಕೂಡ ಅಕೌಂಟ್ ಚೇಂಜ್ ಮಾಡಿದ್ರು. ಆ ಚೇಂಜ್ ಮಾಡಿದ್ರು ಕೂಡ ನಾನೇನು ಮಾಡುವೆ, ಅವರು ವಿನೋದ್ ರಾಜ್ ಅಂತ ಹಾಕ್ಕೊಟ್ರೆ ನಾನು ಡಾಕ್ಟರ್ ಎಂ ಲೀಲಾವತಿ ಅಂತ ಹಾಕ್ತೀನಿ ಅದರಲ್ಲಿ. ಇವತ್ತು ಆ ಚೆಕ್ ಬುಕ್ ನೋಡ್ರಿ ನೀವು, ಯು ವಿಲ್ ಬಿಲೀವ್ ಇಟ್ ಆರ್ ನಾಟ್, ಅದೇನೋ ನಮಗೆ ನಮ್ಮ ಜೀವನದಲ್ಲಿ ನಮ್ಗೆ ಅದು ಸೆಂಟಿಮೆಂಟ್. ಅದು ಅಮ್ಮ ಅನ್ನುವಂಥದ್ದು ಇದ್ದಾರೆ, ಅವ್ರು ತೋರಿಸ್ಕೊಟ್ಟಿದ್ದಾರೆ, ಇಲ್ಲೇ ನಾವು ನಡಿಬೇಕು ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ವಿನೋದ್ ರಾಜ್ ಅಂತ ಅವ್ರು ಹಾಕ್ಕೊಟ್ಟಿದ್ದಾರೆ, ಡಾಕ್ಟರ್ ಎಂ ಲೀಲಾವತಿ ಅಂತ ನಾನು ಹಾಕಿದ್ದೀನಿ. ಸೊ ಐ ಬಿಲೀವ್ ದಟ್. ಅಮ್ಮ ಬಿಲೀವ್ ಅಂತಂದರೆ ಭಾವನೆಗಳಲ್ಲಿ ಅಂತ ನಾವು ತಿಳ್ಕೊಂಡ್ರು ಕೂಡ ತಪ್ಪಿಲ್ಲ. ಯಾಕೆ ತಪ್ಪಿಲ್ಲ? ಇಷ್ಟು ವರ್ಷಗಳು ನಮ್ಮನ್ನು ಸಾಕಿ ಬೆಳೆಸಿರುವಂಥ ವ್ಯಕ್ತಿ ಇವತ್ತು ನಮ್ಮ ಕಣ್ಣು ಮುಂದೆ ಮಾತ್ರ ನಮಗೆ ಕಾಣಿಸ್ತಾ ಇಲ್ಲ. ಅವ್ರು ಅಷ್ಟೇ. ನಮ್ಮ ದೇಹದಲ್ಲಿ ಅವ್ರ ಅಂಶ ಇಲ್ವೇ? ಹೇಗೆ ಮರೆಯೋಕ್ಕೆ ಸಾಧ್ಯ? ಬದುಕಿನಲ್ಲಿ ಇಲ್ವೇ? ಇವತ್ತೇನು ಜನ ನಮಗೆ ಬೆಲೆ ಕೊಡ್ತಾರೋ, ಮರ್ಯಾದೆ ಕೊಡೋದು ಇಂಥವ್ರು ಮಕ್ಕಳು ಅಂತ ನಮಗೆ ಬೆಲೆ ಕೊಡ್ತಾರೆ ಅಂತ ಯಾಕೆ ಪರಿಜ್ಞಾನ ಇರಲ್ಲ ನಮ್ಗಳಿಗೆ? ನಾನು ಅದನ್ನೇ ಯೋಚನೆ ಮಾಡಿದ್ದು. ಅಮ್ಮವರ ಸ್ಮಾರಕ ನಾವು ಮಾಡಿದ್ದೀವಿ. ನನ್ನ ಕಾಲದವರೆಗೂ ನಾನು ಇದನ್ನ ಸತ್ಯವಾದ ಮಾತು ಹೇಳ್ತೀನಿ, ನನ್ನ ಕಾಲದವರೆಗೂ ನಾನು ಅದು ಸಂಪೂರ್ಣವಾಗಿ ನಡೆಸ್ತೀನಿ. ನಂತರ ಸರ್ಕಾರಕ್ಕೆ ಭಾರವಾಗಿರಲ್ಲ. ಅದೇ ದುಡ್ಡನ್ನು ನಾನು ಸರ್ಕಾರದ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು, ಸರ್ಕಾರ ನೀವು ನಡೆಸಿ, ನಾನು ದುಡ್ಡು ಕೊಡ್ತೀನಿ, ನೀವು ನಡೆಸಿ ಅಂತ ಹೇಳ್ತೀನಿ. ಸೊ ನಿಮ್ಗೆ ಕೇಳಲ್ಲ? ಕೇಳಲ್ಲ. ನಾನು ಇರ್ಲಿ ಬಿಡ್ಲಿ, ನಾನು ನಿಮ್ಗೆ ಫಂಡ್ ಕೊಡ್ತೀನಿ, ನಡೆಸಿ, ಅದನ್ನ ನಡೆಸ್ಬಿಡ್ರಿ, ನನ್ನ ನಂತರ ನೀವು ನಡೆಸಿ ಅಂತ ಹೇಳ್ತೀನಿ. ವಾವ್, ಅದು ಕಾನ್ಸೆಪ್ಟು. ಯಾಕಂದರೆ ನಾವು ಪಬ್ಲಿಕ್ ದುಡ್ಡಿಗೆ ಭಾರವಾಗಿದ್ಬಿಟ್ಟು ಏನೋ ನಮ್ದನ್ನೇ ನಾವು ದೊಡ್ಡ ಇದು ನಾವು ನೋಡಿ ಕಲಾವಿದರು ಅಷ್ಟೇ, ಅದು ಸತ್ಯ. ನಾವು ದೇಶಕ್ಕೆ ಸ್ವಾತಂತ್ರ್ಯ ತಗೊಟ್ಟವರಲ್ಲ, ನಮಗೇನು ಮಾಡಬೇಕು? ಈಗ ನಿಮ್ಮ ತೋಟದ ಮುಂದೆ ಮಾಡ್ಕೊಂಡಿದ್ದು ನಿಮ್ಮ ಖಾಸಗಿ ಜಾಗ, ಅದು ಸರ್ಕಾರಿ ಜಾಗ ಕೇಳಬಹುದಿತ್ತಲ್ಲ ನೀವು? ಇಲ್ಲ ರೀ, ಹೇಳಿದ್ರು ನಾನು ಬೇಡ ಅಂತೆ. ಬಟ್ ಕೇಳಿದ್ರೆ ಕೊಟ್ಟಿರೋದು ಕೇಳಕ್ಕೆ ಹೋಗಲಿಲ್ಲ ನೀವು? ಕೇಳಿ ಯಾಕೆ ಸ್ವಾಭಿಮಾನ? ಇಲ್ಲ, ಬೇಡ. ಅಮ್ಮವ್ರ ಜಾಗನೇ ಇರಲಿ, ಅಲ್ಲೇ ಅಮ್ಮವ್ರು ಸ್ವೇಚ್ಛಾಂಶವ್ರಿಗೆ ಸಂತೋಷವಾಗಿರಲಿ. ಏನು ಬಾಳಿರೋ ಕಾಲವರೆಗೂ ಅವ್ರು ನಮ್ಮ ಹತ್ರ ಇರಬೇಕು, ಆಮೇಲೆ ನಮ್ಮ ಮನೆ ಬಿಟ್ಟೇ ಹೋಗ್ಬಿಡ್ಬೇಕು. ಅವರು ಯಾಕೆ ಹೋಗ್ಬೇಕು? ಯಾಕೆ ಅವ್ರನ್ನ ಇಲ್ಲೇ ನಾವು ನೋಡ್ಕೊಂಡು ಕಾಯಕ್ಕಾಗಲ್ವಾ? ಏನು ಕಷ್ಟ ಆಗುತ್ತೆ ನಮ್ಮ ಆಸ್ತಿನಲ್ಲಿ ಅವರಿದ್ರೆ. ಮೇನ್ ರೋಡ್ನಲ್ಲಿ ಇದ್ರೆ ನಾನು ಅಂಗಡಿ ಕಟ್ಟಿಸ್ಬಿಟ್ಟು ಉದ್ದಾರ ಆಗ್ಬಿಡ್ತೀನಿ. ಅಲ್ಲಿ ಕಾಂಪ್ಲೆಕ್ಸ್ ಕಟ್ಬೋದು, ಇಲ್ಲ ಒಂದು ರೆಸಾರ್ಟ್ ಮಾಡಿಬಿಟ್ಟು ಡಾಕ್ಟರ್ ಲೀಲಾ ರೆಸಾರ್ಟ್ಸ್ ಅಂತ ಮಾಡಿಬಿಟ್ಟೆ ಯಾಕೆ ಮಾಡಬಾರ್ದು? ಕಾನ್ಸೆಪ್ಟೇ ಇಲ್ಲ ಇದು. ತುಂಬ ನಾನು ಯೋಚನೆ ಮಾಡಿದೆ, ಪ್ರಕೃತಿ ಚಿಕಿತ್ಸಾಲಯ ಅನ್ನುವಂಥ ಒಂದು ಭಾವನೆ ಇತ್ತು. ಅದೆಲ್ಲದಕ್ಕಿಂತ ನನಗೇನು ಅನ್ನಿಸ್ತಾ ಇದೆ, ಇದು ಕೂಡ ನನ್ನ ಕಾಲದವರೆಗೂ
ನಾನು ಬ್ಯಾಲೆನ್ಸ್ ಮಾಡ್ತೀನಿ. ಯಾಕಂದ್ರೆ ಬಂಡೆಗಳ ಮಧ್ಯೆ ಗಿಡ ಬೆಳಿಬೇಕು ಅಂತ ಆಸೆ ಪಟ್ಟವರು ನಾನು ಬರ್ತಾ ಅದನ್ನೇ ಗಮನಿಸಿದೆ. ಹೌದು, ನೀವು ನಿನ್ನೆ ಹೇಳ್ತೀರಿ ಪೂರ್ತಿ ಕಾಡು, ಕುರ್ಚಲು ಕಾಡು ಇದು. ಹೌದೌದು. ಬಂಡೆಗಳಲ್ಲಿ ಹಾಗೆ ಇದೆ. ಬಹಳ ಜನ ಏನ್ ಮಾಡ್ತಾರೆ, ಬಂಡೆ ಇರೋ ಜಾಗ ತಗೊಂಡ್ರೆ ಹೊಡೆದ್ಬಿಡ್ತಾರೆ, ಬಂಡೆನೆಲ್ಲ ಹೊಡೆದ್ಬಿಟ್ಟು. ಹೌದು, ಏನು ಮಾಡಕ್ ಹೋಗಿಲ್ಲ, ಹಾಗೆ ಬಿಟ್ಟಿದ್ದೀರಿ. ಇಲ್ಲ ಸಹಜವಾಗಿ ಮಾಡಲ್ಲ. ಅದೇ ಅಮ್ಮ ಹೇಳಿದ್ದು, ಬಂಡೆ ಇದು ಮಾಡಿ ಬಂಡೆ ಮೇಲೆ ಗಿಡ ಬೆಳೆದು ನಿಂತ್ಕೋಬೇಕು ಕಣ. ಆ ಬಂಡೆ ಬಿಸಿಲಲ್ಲಿ ಒಣಗಬಾರ್ದು, ಅದು ನೆರಳಲ್ಲಿರ್ಬೇಕು ಅಂತ ಆ ಭಾವನೆ ಹೋಗ್ಬಿಡ್ತಮ್ಮ ಅವ್ರಿಗೆ. ನನಗನ್ಸುತ್ತೆ ಅಮ್ಮನ ಬದುಕಿನ ಪಯಣ ಅದು. ಹೌದು, ಅಂದ್ರೆ ನೀನ್ ಎಷ್ಟೇ ಕಷ್ಟದ ಜಾಗ ಇದ್ರು ಅಲ್ಲಿ ಬೆಳೆದು ನಿಲ್ಬೇಕು ನೀನು ಅಂತ. ಹೌದು, ಫಲವತ್ತಾದ ಮಣ್ಣಿದ್ರೆ ಬೆಳೆದು ಈಸಿ. ಆದ್ರೆ ನಿನಗೆ ಬಂಡೆ ಜಾಗದಲ್ಲಿ ಅಲ್ಲಿ ನೀವು ಸೀತಾಫಲ ಬೆಳೆಸಿದಿರಿ ಇಲ್ಲಿ. ಹೌದೌದು. ಅದೇ ನನ್ನ ತಾಯಿಯವರು ಅದನ್ನೇ ಹೇಳಿದ್ದು, ಇಲ್ಲಿ ನೀನು ಬೆಳೆ ಬೆಳಿಬೇಕು, ಇದನ್ನ ಜನ ಬಂದು ನೋಡಬೇಕು. ರೈತರಿಗೆ ಇದು ಒಂದು ಪಾಠ ಕಲಿಯುವಂಥ ಒಂದು ಜಾಗ ಆಗಬೇಕು. ಮುಂದೆ GKVK ಸ್ಟೂಡೆಂಟ್ಸ್ ಆಗಲಿ, ಯಾರೇ ಆಗಲಿ, ನಾನು ರಾಜ್ಯ ಸರ್ಕಾರನ ಅದನ್ನೇ ಕೇಳ್ತಾ ಇದ್ದೀನಿ, ಇದನ್ನ ಬಂದು ಕೃಷಿ ಸಂಶೋಧನಾ ಕೇಂದ್ರ ಥರ ಮಾಡ್ಕೊಳ್ರಿ ನೀವು. ನಿಮ್ ಜಾಗ. ಹೌದು, ನಾವು ಮಾಡಿ ನಮ್ಮ ಕರ್ತವ್ಯ ಅದು. ಯು ಆರ್ ರೆಡಿ ಟು ಗಿವ್ ಟು ಗವರ್ನಮೆಂಟ್. ಎಸ್, ಮಾಡಲಿ, ಅಮ್ಮವ್ರ ಹೆಸರಲ್ಲಿ ಮಾಡಲಿ. ನಾವು ಮಾಡಿದ್ದೀವಿ, ಇಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಇವತ್ತಿಗೂ ನಾನು ಸಂಖ್ಯೆ ಗುದ್ಲಿಟ್ಕೊಂಡು, ನನಗೆ ಆಪ್ರೇಷನ್ ಇದ್ದಿದ್ದ ದಿವಸ ಕೂಡ ನನಗೆ ಇದು ಆಯ್ತು, ಅಗ್ನೇಯಕಮ್ಮ ಅಪೆಂಡಿಸೈಟಿಸು. ಆಗ ದಿವಸ ಕೂಡ 60 ಗುಣಿ ನಾನು ಹೊಡೆದ್ಬಿಟ್ಟೆ ನಾನು ಹೋಗಿದ್ದೀನಿ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ. ಸೊ ಇವತ್ತು ನಿಂತ್ಬಿಡ್ತೀರಿ ನೀವೇ ಲೇಬರ್ ಮಾಡೋ? ಹೌದೌದು. ನಾನು ಬಿಟ್ಟಿಗೆ ಒಂದು 2-3 ತಿಂಗಳಾಯ್ತು. ಅಮ್ಮವ್ರ ಸ್ಮಾರಕದ ಒಂದು ಮುಕ್ತಾಯದ ಬೇಗ ಆಗಬೇಕು ಅನ್ನುವಂಥದ್ದು 8ನೇ ತಾರೀಕು ಬರ್ತಾ ಇದೆ, ಮುಂದಿನ ತಿಂಗಳು. 1 ವರ್ಷ ಆಗುತ್ತೆ. ಹೌದೌದು. ಅವತ್ತಿಗೆ ಸ್ಮಾರಕ ಉದ್ಘಾಟನೆ. ಹೌದೌದು, ಅದಕ್ಕೂ ಮುಂಚೆನೇ ಆಗಬೇಕು. ಮುಂಚೆನೆ. ಹೌದು ಹೌದು. ಹೀಗಾಗಿ ಇದು ಈ ರೀತಿ ಹೋಗ್ಲಿ, ಜನಗಳಿಗೆ ಒಳ್ಳೇದಾಗ್ಲಿ, ಕಲೀಲಿ. ನನ್ನ ನಂತರ ಅವ್ರು ಕಲೀಲಿ. ಕಲಿಬೇಕು. ನಾನಿರೋವರೆಗೆ ಅದನ್ನ ಬ್ಯಾಲೆನ್ಸ್ ಮಾಡ್ತೀನಿ. ಯಾಕಂದ್ರೆ ಏನು ನಾವು ಕೊಡ್ತೀವಿ, ರೈತರು ನೋಡ್ರಿ, ಭಾರತ ದೇಶದಾದ್ಯಂತ ಎಲ್ಲರೂ ಕೋಟ್ಯಾಧಿಪತಿಗಳೆಲ್ಲ ಇವೆಲ್ಲ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗುವಾಗ ನಾವೇನು ಕೊಟ್ಬಿಟ್ಟು ಹೋಗ್ತೀವಿ ಜನಸಾಮಾನ್ಯರಿಗೆ. ಈ ಭಾರತ ದೇಶದಲ್ಲಿ ಎಲ್ಲ ಕೋಟ್ಯಾಧೀಶರಲ್ಲ, ಒಂದು 15-20-30 ಜನ ಅತಿ ಶ್ರೀಮಂತರಾಗಿರ್ತಾರೆ. ಕರೆಕ್ಟಾ? ಅವರು ಎಷ್ಟು ಒಂದು 30 ಕೋಟಿ ಜನಸಂಖ್ಯೆಗೆ ಅವರು ಉದ್ಯೋಗ ಕೊಡ್ಬೋದು, ಕಲ್ಪಿಸ್ಬೋದು, ಅನ್ನದಾತರಾಗಿರ್ಬೋದು, ಅಥವಾ 40 ಕೋಟಿ ಜನಕ್ಕಂತ. ಇನ್ನು 100 ಕೋಟಿ ಜನ ಅರ್ಧ ನಂಬಿಕೆ. ಅದೀಗ ಇವತ್ತೇನು ನಾವು ಸಾಫ್ಟ್ವೇರ್ ಅಂತೀವೋ, ಅದೇ ನಿಮಗೆ ರಿಟೈರ್ಮೆಂಟ್ ಪೆನ್ಷನ್ ಇಲ್ಲ ಅದರಲ್ಲಿ. ಕರೆಕ್ಟಾ? ಆಮೇಲೆ ESI ಪ್ರಾವಿಡೆಂಟ್ ಫಂಡ್ ಇಲ್ಲ ಅದರಲ್ಲಿ. ಸರಿನಾ? ಸೊ ಇದು ಎರಡೂ ಇಲ್ದಿರ ಅಸ್ಥಿರತೆಯ ಆರೋಗ್ಯ, ಇದನ್ನು ಇಟ್ಕೊಂಡು ನಮ್ಮ ಮಕ್ಕಳು ಇಷ್ಟಿಷ್ಟು ಓದಿ 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 ಇಷ್ಟು ಸಂಬಳ ಬರುತ್ತೆ, ಅಷ್ಟು ಸಂಬಳ ಬರುತ್ತೆ. ಕರೆಕ್ಟು, ಸಂಬಳ ಬರುತ್ತೆ. ಬಂದಾಗ ನಿಮಗೆ ಈ ಸ್ವಾತಂತ್ರ್ಯ ಇಲ್ಲ, ಸಂಬಳನ ಇಷ್ಟಕ್ಕೂ ನೀವು ಖರ್ಚು ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಖರ್ಚು ಮಾಡಿಬಿಟ್ರೆ ನಾಳೆ ನಿಮ್ಮ ಕೈಯಲ್ಲಿ ಏನು ಉಳಿಯಲ್ಲ. ಇವತ್ತಿಂದಲೇ ನೀವು ಅರ್ಧ ದುಡ್ಡು ಅಲ್ಲ, 60 ಭಾಗ ದುಡ್ಡು ನೀವು ಶೇಖರಿಸ್ಕೊಂಡ್ಬರ್ಬೇಕು. 20 ಭಾಗದ ದುಡ್ಡಿನಲ್ಲಿ ನೀವು ಸಂಸಾರ ನಡೆಸ್ಬೇಕು. ಇನ್ನು 20 ಭಾಗದ ದುಡ್ಡು ನೀವು ಮೆಡಿಕೇಶನ್ಗೆ ಇಟ್ಕೊಂಡಿರ್ಬೇಕು. ಅಮ್ಮನ ಫಿಲಾಸಫಿ ಖಂಡಿತ ಇವ್ರೆ, ಇಲ್ಲಾಂದ್ರೆ ಆಗಲ್ಲ. ನಾನು ಕನ್ನಡಿಗರಿಗೆ, ಭಾರತೀಯರಿಗೆ, ಅದರಲ್ಲಿ ಕನ್ನಡಿಗರಿಗೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಮುಗ್ಧರಾಗಿರ್ತೀವಿ. ನಾವು ಭಾರಿ ಬೇಗ ಬಂದು ಮಾರು ಹೋಗ್ಬಿಡ್ತೀವಿ. ಹೊರಗಡೆಯಿಂದ ಏನಾದರೂ ಒಂದು ಹೊಸತನ ಬಂದ ತಕ್ಷಣ ಅದಕ್ಕೆ ಮಾರು ಹೋಗ್ಬಿಡ್ತೀವಿ ನಾವು. ಮಾರು ಹೋಗೋದು ತಪ್ಪು ಅಂತ ನಾನು ಹೇಳಲ್ಲ. ಮಾರು ಹೋಗೋದು ಯಾವ ಬೆಲೆ ಮೇಲೆ, ಅದಕ್ಕೆ ಯಾವ ಬೆಲೆ ತೆತ್ತಬೇಕಾಗಿತ್ತು, ನಾವು ಆ ಲೆವೆಲ್ಗೆ ನಾವು ಚೇಂಜ್ ಆಗಬೇಕು ಅಂದರೆ ಅಂತ ನಾವು ಯೋಚನೆ ಮಾಡಿಬಿಟ್ರೆ ಖಂಡಿತ ನಾವು ಚೆನ್ನಾಗಿರ್ತೀವಿ. ನೆನ್ನೆ ಎಲ್ಲೋ ಬೆಂಕಿ ಅವಘಡ ಆಗ್ಬಿಟ್ಟು ಪಾಪ ಆ ಹೆಣ್ಮಗಳು ಹುಟ್ಟಿದಬ್ಬ ಎಮ್ಮನ ಒಂದು ಸಾವಿನ ಹಬ್ಬ ಆ ಥರ ಒಂದು ಬಂದ್ಬಿಡ್ತದು. ಅಯ್ಯೋ, ಏನ್ ಘೋರ ರೀ ಅದು. ಎಲೆಕ್ಟ್ರಿಕ್ ಸ್ಕೂಟರ್. ಬದುಕಕ್ಕೆ ಮನುಷ್ಯ ನೋಡಿ, ನಾವು ನೋಡ್ರಿ ಸಾಯಕ್ಕೋಸ್ಕರ ಬದುಕ್ತಾ ಇದೀವಿ, ಅದು ಬದುಕಕ್ಕೋಸ್ಕರ ಸಾಯ್ತಾ ಇದೀವಿ ಗೊತ್ತಾಗ್ತಾ ಇಲ್ಲ. ನಾನೇ ಯೋಚನೆ ಮಾಡ್ತೀನಿ, ಸಾಯಕ್ಕೋಸ್ಕರ ಕಷ್ಟಪಟ್ಟು ಬದುಕ್ತಾ ಇದೀವ, ಸೊ ಬದುಕಕ್ಕೋಸ್ಕರ ಸಾಯ್ತಾ ಇದೀವ ನಾವು. ಆ ಒಂದು ಇದರಲ್ಲಿ ಬಂದು ತಲುಪಿಟ್ಟಿದೀವಿ ರೀ ನಾವು. ಹಳ್ಳಿಗಳ ಕಡೆ ನಿಮ್ಗೆ ಗೊತ್ತಿರ್ತಾವ, ಅಯ್ಯೋ ಎಣ್ಣೆ ಕೊಡಲ್ಲ, ಯಾವ ಕೆಲಸದಲ್ಲಿ ಇದೆಯಾ ಅಂತ. ಮೊನ್ನೆ ಒಂದು ಹುಡುಗಿನ ಪಾಪ ಮದುವೆ ಆಗ್ಬೇಕು, ಅಣ್ಣ ಅರ್ಜೆಂಟಾಗಿ ಕೆಲಸ ಕೊಡಿಸ್ಕೊಡೋಣ. ಯಾಕಲ್ಲೋ ಕೆಲಸ, ಜಮೀನ್ ಮಡಗಿದೆಯಲ್ಲೋ, ಯಾಕಲ್ಲೋ ಅಣ್ಣ. ಇಲ್ಲ ಅಣ್ಣ, ಏನಾದ್ರು ಕೆಲಸ ಇದ್ರೆ ಕಡ್ಕೊತೀನಿ ಇತ್ತು, ಬಾರಪ್ಪ ಅಂತ ಹೇಳ್ಬಿಟ್ಟು ಅವನಿಗೆ ಇನ್ಶರ್ಟ್ಲ ಮಾಡಿ ಸ್ಟೈಲಾಗಿ ರೆಸ್ಯೂಮ್ ತಗೊಳಪ್ಪ ಅಂತ ಹೇಳ್ಬಿಟ್ಟು ಫೈಲ್ಗೆಲ್ಲ ತಗೊಂಡೋಗಿ, ಸರಿ RNS ಮದುವೆಗಾಗಿ ಇಷ್ಟು ನಾಟಕ, RNS ಮೋಟರ್ಸಲ್ಲಿ ಕೆಲಸ ಕೊಡಿಸ್ತೆ. ಅಣ್ಣ ಅಲ್ಲಿ ಬೇಜಾರಾಯ್ತದೆ, ನಿನ್ನ ಜೊತೆಲಿದ್ರೆ ಚೆನ್ನಾಗಿರತ್ತೆ ಅಣ್ಣ, ಬಿಟ್ಬಿಡ್ತೀನಿ. ಐ ಸೋಂಬೇರಿ, ನೀನು ಬಿಟ್ರೆ ಹೆಂಡ್ರಿ ಬಿಟ್ಬಿಡ್ತಾಳೆ ನಿನ್ನ ಅಂತ. ಒಬ್ಬ ಹಳ್ಳಿ ಹುಡುಗ ಇದ್ದಾನೆ, ನಿಮ್ಮಲ್ಲಿ ಪಕ್ಕ ಒಬ್ಬ ಹಳ್ಳಿ ಹುಡುಗ ಇದ್ದಾನೆ, ಪಕ್ಕ ಒಬ್ಬ ಸ್ಥಳೀಯ ಒಬ್ಬ ಹಳ್ಳಿ ಹುಡುಗ ಇದ್ದಾನೆ ನೋಡಿ ನಿಮ್ಮಲ್ಲಿ.
ಇಲ್ಲ, ಅದೇ ಜೀವನ. ಅಮ್ಮ ಹೇಳಿದೆ ಅದು ಅಲ್ಲೇ ಕಾಣೋ ಸಂತೋಷ. ಸಣ್ಣ ಸಣ್ಣ ವಿಚಾರಗಳು. ಅದು ಏನಂತಾರೆ ಅಮ್ಮ, ಊಟಕ್ಕೆ ಇರಲಿಲ್ಲ, ಒಬ್ರು ನೋಡಿದಾಗ ಊಟ ಮಾಡಬೇಕು ಅನ್ಸೋದು ನಮಗೆ. ಹೇಗೆ ನಾವು ಬದುಕಬೇಕು, ಸಿನಿಮಾನೇ ಬೇಗ ದುಡ್ಡು ಸಂಪಾದನೆ ಮಾಡೋ ದಾರಿ ತಕೊಂಡ ಮೇಲೆ ನಾನು ಸಿನಿಮಾಗೆ ಹೋಗಿ ಹಿಡಿದು ಮಾಡಿ. ಈ ಬ್ಯುಸಿನೆಸ್ಸು ಎಲ್ಲ ಬಂದಮೇಲೆ ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ಟೈಮ್ ಇಲ್ಲ, ನನಗೆ ನಿದ್ದೆ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋ ಪರಿಸ್ಥಿತಿ ಬಂತಪ್ಪ. ಸರಿ, ನಾನು ಮಾಡಲಿಲ್ಲ ಕರೆಕ್ಟಾಗಿ, ನೀನಾದರೂ ನಿದ್ದೆ ಮಾಡಿ ಚೆನ್ನಾಗಿರೋ, ಇದಕ್ಕೋಸ್ಕರ ನಾವು ಬಂದಿದ್ದು. ಆಮೇಲೂ ನಾವು ಏನು ಮಾಡ್ತೀವಿ, ಫೇಮಸ್ ಆಗಬೇಕು. ಇಲ್ಲ, ನಾನು ಮಾಡಿದ್ದಿಷ್ಟು ಸಾಲದು, ಇನ್ನೂ ಇಷ್ಟು, ಇನ್ನೇನು ಮಾಡ್ತೀರಾ ನಾನು ಕೇಳ್ತಾ ಇದ್ದೀನಿ, ಇನ್ನೇನು ಮಾಡ್ತೀರಾ? 2 ಕೈ 2 ಕಾಲು ತಲೆ ಮೂಳೆ 8 ಕಣ್ಣು ತಿಳುವಳಿಕೆ. ಜನ ತಾನೇ ನಮ್ಮನ್ನು ನೋಡಿ ಗುರುತಿಸಿದ್ದಾರೆ. ಇವತ್ತು ನಾವು ರಿಯಾಲಿಟಿ ಶೋಸ್ ನೋಡಿದಾಗ, ಆ ಹುಡುಗರು ಮಾಡುವಂಥದ್ದು ನೋಡಿದಾಗ ನಮ್ಮನ್ನು ನಾವು ಕೈ ಮುಗಿದು ದೇವ್ರ ಹತ್ರ, ನಮ್ಮ ತಂದೆ ತಾಯಿ ಹತ್ರ ಏನು ಕೇಳ್ಕೋಬೇಕು? ನಾವು ಅದೃಷ್ಟವಂತರು, ಆ ಕಾಲಕ್ಕೆ ಇಂಥವ್ರು ಇರಲಿಲ್ಲ. ಈ ಕಾಲದಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ, ನಮ್ಮನ್ನು ಅವ್ರು ಗುರುತಿಸ್ತಾ ಇದ್ದಾರೆ ಅಂತ ನಾವು ಸಂತೋಷ ಪಡ್ಕೋ. ಆದರೆ ನಾವು ಅವರನ್ನು ಗುರುತಿಸ್ಬೇಕು, ಯಾಕಂದರೆ ಅವರು ನಮಗಿಂತ ಪ್ರತಿಭಾವಂತರಾಗಿದ್ದಾರೆ. ಡ್ರಾಮಾ ಜೂನಿಯರ್ಸ್ ತಗೊಳ್ಳಿ, ಕಾಮಿಡಿ ಕಿಲಾಡಿಗಳು ತಗೊಳ್ಳಿ, ಡಾನ್ಸ್ಗಳು. ಹೌದು, ಡಾನ್ಸು, ಅಯ್ಯೋ ದೇವ್ರೆ, ಅದರಿಂದ ತುಂಬ ಪ್ರತಿಭೆಗಳು. ಹೌದೌದು. ಬಟ್ ದಿಸ್ ಇಸ್ ಅಮೇಝಿಂಗ್ ಸರ್. ನಿಮ್ಮ ತಾಯಿಯವರು ಮಾತ್ರ ಸರ್ ಅದು? ಏನು ಸರ್? ಇಲ್ಲ, ಸ್ವೀಟ್ಸ್ ಅವ್ರು ಇಷ್ಟಪಡ್ತಾ ಇದ್ರು. ಚಾಕ್ಲೇಟ್, ಎಳಿತೆ ಸ್ಟೈಲ್ ಚಾಕ್ಲೇಟ್, ನಿಂಬೆ ಹುಳಿ ಪೆಪರ್ಮೆಂಟು ಗಟ್ಟಿಯಾಗ್ಬಿಟ್ಟಿದೆ. ನಾನು ಸ್ಟಾರ್ ಅಂತ ಅಂದ್ಬಿಟ್ಟು ಏನು ಬೇಕಾದ್ರೆ ಅಫೋರ್ಡ್ ಮಾಡ್ಬೋದಿತ್ತು ಅವರು. ಇದೇನೆ ಇಷ್ಟಪಡೋರು ಅವ್ರು. ಹಂಗೆ ಇಟ್ಟಿದ್ದೀರಿ ಇದು? ಹಂಗೆ ಗ್ರೇಟ್. ಮಂಜುನಾಥನ್ ಭಕ್ತರು ಅವರು. ಏನು ಸರ್ ಫೋಟೋ ಇದು? ದೊಡ್ಡವ್ರದ್ದು. ಆ ಮಗು ನೀವಾ? ನಾನೇ. ಓಕೆ. ಬಟ್ ಜನ ಹೇಳೋ ಕಾಂಟ್ರವರ್ಸಿಗೂ ನಿಮ್ಮ ಮನೆ ಅಲ್ಲ, ಈ ವಿಡಿಯೋ ನೋಡಿದ್ಮೇಲೆ ಇನ್ನೊಂದಷ್ಟು ಕಮೆಂಟ್ ಶುರು ಮಾಡ್ತಾರೆ. ಇಲ್ಲ, ಕಾಮೆಂಟ್ಸ್, ನೋ ಕಮೆಂಟ್. ಅವರೇನಾದರೂ ಕಮೆಂಟ್ ಮಾಡ್ಕೊಳ್ಳಿ, ನಾವು ಕಮೆಂಟ್ ಮಾಡಲ್ಲ. ನಾವು ಒಂದೇ ಒಂದು ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ, ನಾನು ಯಾರು ಅನ್ನೋದಕ್ಕಿಂತ ನಾನು ಏನು ಅನ್ನುವಂಥದ್ದು ಮುಖ್ಯ. ನಾನೇನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಮುಖ್ಯ. ಈ ಭೂಮಿ ಮೇಲೆ ನಾನು ಯಾಕೆ ಬಂದೆ ಅನ್ನುವಂಥದ್ದಕ್ಕೊಂದು ಅರ್ಥ ಇರಬೇಕು ಮನುಷ್ಯ. ಹೋಗುವಾಗ ನಾನು ಈ ಭೂಮಿಗೆ, ನಾನು ಈ ಜನತೆಗೆ ನಾನೇನು ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ, ನಮ್ಮ ಅಮ್ಮವ್ರು ಏನು ಕೊಟ್ಬಿಟ್ಟು ಹೋದ್ರು ಅನ್ನುವಂಥದ್ದು ನನಗೆ ಮುಖ್ಯ ಅನ್ನಿಸ್ತಾ ಇದೆ. ಬಟ್ ಜನ ಮೂಲ ಹುಡುಕ್ತಾರೆ, ಪ್ರತಿ ಸಲ ಹೋಗ್ತಾರೆ, ಕೆದಕ್ತಾರೆ. ನಾನೇ ಇವಾಗ ಹೇಳ್ತಾ ಇದ್ದೀನಿ ನೋಡ್ರಿ, ನಾವೆಲ್ಲ ಹಿಂದೂಗಳು, ಇನ್ನು 4-5 ಜಾತಿಗಳಿರ್ಬೋದು ಇಲ್ಲಿ. ಎಲ್ಲ ಜಾತಿಗಳು, ಎಲ್ಲ ಮೂಲಗಳನ್ನ ಮೂಲ ಹುಡ್ಕೊಂಡು ಹೋಗ್ಬಿಟ್ರೆ ನಾವು ಉದ್ಧಾರ ಆಗೋಕ್ಕಾಗಲ್ಲ. ಎಲ್ಲ ಜಾತಿಗಳಲ್ಲೂ ತಪ್ಪಿದೆ, ಏರುಪೇರುಗಳಿದೆ, ಅಲ್ಲೋಲ ಕಲ್ಲೋಲಗಳಿದೆ. ಒಬ್ಬರನ್ನು ನೋಡಿ ನಮ್ಮ ಹತ್ರ ಇಲ್ಲದೆ ಇರುವಂಥದ್ದು ಅವ್ರ ಹತ್ರ ತಗೊಂಡು ನಾವು ಜೀವನ ಮಾಡಿಕೊಂಡು ಕೊನೆಗೆ ಯಾರ ಪಾದ ಸೇರೋಕ್ಕೆ ಹೋಗ್ತಾ ಇದ್ದೀವಿ? ಆ ಗೋವಿಂದನ ಪಾದ, ಇಲ್ಲ ಅಲ್ಲಾ ಪಾದ, ಇಲ್ಲ ಯೇಸು ಪಾದ, ಇಲ್ಲ ಗುರು ಗೋವಿಂದ ಪಾದ, ಇಲ್ಲ ನಮಗೆ ಯಾರು ಅನ್ನಿಸ್ತದೋ ಅಲ್ಲಿಗೆ ನಾವು ಸೇರೋಕ್ಕೆ ಹೋಗ್ತಾ ಇದ್ವಿ. ನಾವು ಕುಡಿಯೋಕ್ಕೆ ಹೋಗ್ತಾ ಇರೋದು ಆ ನೀರನ್ನು ಮಾತ್ರ. ಮೂಲ ಗುರುಮೂಲ ನದಿ ಮೂಲ ಯಾರು ಕೇಳಬಾರ್ದು, ಅದು ತಪ್ಪೋದು. ನೋಡ್ರಿ, ಒಬ್ರು ಮಾತಾಡಿದ್ರು, ಇಲ್ಲಿ ಇದ್ರೋ ಇಲ್ವೋ, ಆ ಸೇತುವೆ ಇವ್ರು ಕಟ್ಟಿದ್ರೋ ಇಲ್ವೋ, ಅರ್ಥ ಆಗ್ತಾ ಇದೆಯಾ ನಿಮಗೆ? ಯಾಕೆ ಬೇಕು ನಮಗೆ? ಯಾರಿಗೋ ಕಾಂಟ್ರವರ್ಸಿ ಮಾಡಬೇಕು, ಯಾರಿಗೋ ಮತ್ತೊಂದು ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನೋ ಭಾವನೆನೇ ಇಲ್ವಲ್ಲ ನಮಗೆ. ಯಾರಿಗೋ ಕೆಸರು ಹಚ್ಚಬೇಕು, ನೆವರ್ ಖಂಡಿತ ಇಲ್ಲ. ಕುಂದು ತರಬೇಕು, ನೋ ಇಲ್ಲವೇ ಇಲ್ಲ ಆ ಭಾವನೆಗಳಿಲ್ಲ. ಅಮ್ಮಗೂ ಇರಲಿಲ್ಲ, ಇಲ್ಲವೇ ಇಲ್ಲ. ಯಾಕೆ? ಅಯ್ಯೋ ದೇವ್ರೆ. ಬಟ್ ಹೇಳಿದ್ರೆ ಏನು ಬೇಕಾದ್ರೆ ಹೇಳ್ಬಿಡ್ಬೋದಿತ್ತು ಅಮ್ಮ, ಅಥವಾ ನೀವೇನು ಬೇಕಾದ್ರೆ ಹೇಳ್ಬಿಡ್ಬೋದು. ನೋಡಿ, ಯು ಕೀಪ್ ಕ್ವೈಟ್. ನಾವು, ನನಗೇನು ಅನ್ನಿಸ್ತಾ ಇದೆ, ಒಂದು ಚಿತ್ರರಂಗ ಮಹಾತಾಯಿ, ನಮಗೆ ಅನ್ನ ಕೊಟ್ಟ ತಾಯಿ ಇವಳು. ಚಿತ್ರರಂಗವೇ ಹೌದು, ಅನ್ನ ಕೊಟ್ಟ ತಾಯಿ ಇವಳು. ಇವತ್ತು ಆ ಚಿತ್ರರಂಗ ನಶಿಸಿ ಹೋಗ್ತಾ ಇರುವಂಥ ಪರಿಸ್ಥಿತಿನಲ್ಲಿ ಎಲ್ಲರ ಬಾಯಿನೆಲ್ಲ ಮಾತು ಕೇಳುವಾಗ ನೋವಾಗುತ್ತೆ ಮನಸ್ಸಿಗೆ. ಎಲ್ಲ ಮುಗಿಯುವಾಗ ಎಲ್ಲರಿಗೂ ಒಂದು, ಏನು ಹೇಳ್ತೀರಾ, ನೆಲೆಯಾಗಿ ನಿಲ್ಲುವಂಥ ಒಂದು ಜಾಗ. ಆದರೆ ಪ್ರತಿಯೊಬ್ಬರಿಗೂ ಮನೆ ಇದೆ, ಮನೆ ಇಲ್ದಿರ ಯಾರೂ ಇಲ್ಲ. ಆದರೆ ನಮ್ಮದು, ನಾವು ನಿಂತ್ಕೊಂಡು ನೋಡಬೇಕು ಅನ್ನುವಂಥ ಆ ಜಾಗ ಇವತ್ತು ಕಲಾವಿದರ ಸಂಘ ಇರ್ಬೋದು, ಯಾವುದೇ ಇರ್ಬೋದು. ನನಗೆ ನೋವಾಗ್ತಾ ಇದೆ, ನಾನಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು. ವಾಣಿಜ್ಯ ಆಗ್ತಾ ಇಲ್ಲ, ಈ ಪರಿಸ್ಥಿತಿಗಳು. ಈಗ ಚಿತ್ರರಂಗ ನಾವು ನಂಬ್ಕೊಂಡ್ಬಂದ್ವಿ, ಒಂದು ಹಂತದಲ್ಲೇ ನಮಗೆ ಅಲ್ಲಿ ಅವಕಾಶಗಳು ಸಿಗಲಿಲ್ಲ, ಅಥವಾ ಅವಕಾಶ ಸಿಕ್ಕಾಗ ನಮ್ಮ ಪರಿಸ್ಥಿತಿ ಬೇರೆ ಕಡೆ ತಿರುಗಿಬಿಡ್ತು, ಜೀವನ ಮಾಡೋ ಕಡೆ ತಿರುಗಿಬಿಡ್ತು. ಹಾಗಾಗಿ ಚಿತ್ರರಂಗನ ನಾವು ಕೈ ತೋರ್ಸೋಕ್ಕಾಗಲ್ಲ. ಅದಕ್ಕೆ ನನಗೆ ಗಾಂಧಿನಗರಲ್ಲಿ ಕೂಡ ನನಗೇನು ಅನ್ನಿಸ್ತಾ ಆಫೀಸ್ ಹಾಗೆ ಇಟ್ಟಿದ್ದೀನಿ ನಾನು. ಇದೆಯಾ? ಇದೆ, ಸಿನಿಮಾ ಪ್ರೊಡಕ್ಷನ್ ಆಫೀಸ್. ಹೌದು, ಹಂಗೆ ಇದೆ. ವಾವ್.
ಅಲ್ಲಿ ನಮ್ಮ ಮ್ಯಾನೇಜರ್ ನಾಗರಾಜ್ ಇದ್ದಾರೆ, ನಮ್ಮ ಆಫೀಸ್ ಹುಡುಗ ಸೂರ್ಯ ಇದ್ದಾನೆ. ಬಾಡಿಗೆ ಕಟ್ತಿದ್ದೀರಿ? ಆನಂದ್ ಭಂಡಾರಿ ಫಿಲ್ಮ್ಸು, ಅಮ್ಮೋರ್ ಕಾಲದ ಫಿಲ್ಮ್ಸ್ ಅದು. ಅಮ್ಮೋರ್ ಪಿಕ್ಚರ್ನೆಲ್ಲ ಅವರು ಡಿಸ್ಟ್ರಿಬ್ಯೂಟ್ ಮಾಡೋದು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.